ಲೋಪದೋಷವಿಲ್ಲದೆ ಕಪ್ಪು ಚುಕ್ಕೆ ಇಲ್ಲದೆ ರಾಜ್ಯ ಸರ್ಕಾರನ ಉನ್ನತ ಸ್ಥಾನದಲ್ಲಿ ತಗೊಂಡೋಗ್ತಾವ್ರೆ. ಅದಕ್ಕೆ ಕೋಆಪರೇಟ್ ಮಾಡಿ ದಯವಿಟ್ಟು ರಾಹುಲ್ ಗಾಂಧಿ ಅವರು ತಗೊಂಡಿರೋ ನಿರ್ಧಾರನ ತಪ್ಪು ಅಂತ ಖಂಡಿಸಬೇಕು. ನೀವು ಕೈ ಬಿಡಬೇಕು. ಈ ನಿರ್ಧಾರ ಕೈ ಬಿಡಲಿಲ್ಲ ಅಂದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ನಡೆಯುತ್ತೆ. ನಾಳೆ ಬೆಳಿಗ್ಗೆ ನೀವು ಇದನ್ನು ಖಂಡಿಸ್ತಾ ಇದ್ರೆ ರಾಹುಲ್ ಗಾಂಧಿ ಅವರೇ, ಮುಂದೆ ರಾಜ್ಯಾದ್ಯಂತ ಹೋರಾಟ ನಡೀತದೆ. 28ಗೆ ನಾಳೆ ಬೆಳಿಗ್ಗೆನೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಅನ್ನೋ ಸುದ್ದಿ. ಹೌದು. ಸೊ ಏನ್ ಮಾಡ್ತೀರಾ ಈಗ? ಅದಕ್ಕೆ ಮುಂಚೆ ನಾವು ಪ್ರತಿಭಟನೆ ಮಾಡಿ ತಿಳಿಸ್ತಾ ಇದ್ದೀವಲ್ಲ. ಇಷ್ಟು ಸುಭದ್ರ ಸರ್ಕಾರ ಕೊಟ್ಟರು, ಅನ್ನ ಕೊಟ್ಟರು, ಎಲ್ಲ ಥರದಲ್ಲೂ ಕೊಟ್ಟಿದ್ದಾರೆ. ಬಡವ್ರನ್ನ ಭಾಗ್ಯ ಕೇಳೋ ಸರ್ದಾರನಾಗಿ ಮೆರೆದಿದ್ದಾರೆ. ಇವತ್ತು ಯಾರಿಗೋ ಮಾತನ್ನು ಕೇಳಿ ನೀವು ರಾಜ್ಯನ ಬೇರೆಯವ್ರಿಗೆ ಒಪ್ಸಕ್ಕೆ ಮಾಡ್ತಾ ಇದ್ದೀರಲ್ಲ, ಇದು ಶುದ್ಧ ಅನ್ಯಾಯ. ಇದನ್ನು ಖಂಡಿಸ್ತೀವಿ. ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಅಹಿಂದ ಪರವಾಗಿ ಹೋರಾಟ ಮಾಡ್ತೀವಿ. ಯಾವುದೋ ಒಂದು ಜಾತಿಗೆ ಸೀಮಿತವಾಗಿರಲಿಲ್ಲ ಸಿದ್ದರಾಮಯ್ಯ. ಸರ್ವ ಜಾತಿಗೂ, ಸರ್ವ ಜನಾಂಗಕ್ಕೂ, ಸರ್ವ ಇದಕ್ಕೂ ಹಿತಕ್ಕಾಗಿ ದುಡಿದಂಥ ವ್ಯಕ್ತಿ ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ. ಇವತ್ತು ಖಂಡಿಸಿ ನಾವು ಮಾತಾಡ್ತಾ ಇರೋದು. ದುಃಖ ಆಗ್ತಾ ಇದೆ. ನಮ್ಗೆ ಅನ್ನ ಕೊಟ್ಟಂತ ಅನ್ನರಾಮಯ್ಯ ಅಂತೇಳಿ ಇವತ್ತು ಅವರನ್ನು ಕಡೆಗಣಿಸಿ ನೀವು ರಾಹುಲ್ ಗಾಂಧಿ ಅವರ ನಿರ್ಧಾರ ಜಗತ್ತಿಗೆ ಹಿಂಪಡಿಬೇಕು. ತಕ್ಷಣ ನೀವು ಇದನ್ನು ಹಿಂಪಡೀರಿ. 5 ವರ್ಷ ಪೂರ್ಣ 28ರವರೆಗೂ ಪೂರ್ಣಾಂಕ ಮಾಡೋಕ್ಕೆ ಅನುಮತಿ ಕೊಡಿ ದಯವಿಟ್ಟು. ಈ ರಾಜೀನಾಮೆ ವಿಚಾರ ಕೇಳಿ ನಿಮ್ಗೆ ಕೇಳಿದ ತಕ್ಷಣ ಏನ್ ಅನಿಸ್ತಿಲ್ಲ ನಿಮ್ಗೆ? ಎದೆ ಹೊಡೆದಾಗಿದೆ, ಆತಂಕ ಆಗಿದೆ, ಎಲ್ಲರಿಗೂ ಆತಂಕ ಆಗಿದೆ ಸರ್. ಯಾರೂ ಇದಿಲ್ಲ, ಎಲ್ಲ ಆತಂಕ ಪಡ್ತಾ ಇದ್ದೀವಿ. ದಯವಿಟ್ಟು ಇನ್ನು ಪೂರ್ಣಾಂಕ ಇನ್ನೂ 2 ವರ್ಷ ಮುಂದೂಡಿಯೋಕ್ಕೆ ದಾರಿ ಕೊಟ್ಟರೆ ಇವರು ಯಾರು ರಾಹುಲ್ ಗಾಂಧಿ ಅವರು ತುಂಬಾ ಒಳ್ಳೇದಾಗುತ್ತೆ ರಾಜ್ಯಕ್ಕೆ. ಇಲ್ಲಾಂದ್ರೆ 28ಗೆ ಕಾಂಗ್ರೆಸ್ ಸರ್ವನಾಶ ಆಗೋತಾರೆ. ಇಟಲಿ ರಾಜ್ಯ ನೀವು ಹುಡುಕಬೇಕಾಗ್ತದೆ. ರಾಹುಲ್ ಗಾಂಧಿ ಅವರೇ ಎಚ್ಚರಿಕಳಿ. ಲೋಪದೋಷವಿಲ್ಲದೆ ಕಪ್ಪು ಚುಕ್ಕೆ ಇಲ್ಲದೆ ರಾಜ್ಯ ಸರ್ಕಾರನ ಉನ್ನತ ಸ್ಥಾನದಲ್ಲಿ ತಗೊಂಡೋಗ್ತಾವ್ರೆ. ಅದಕ್ಕೆ ಕೋಆಪರೇಟ್ ಮಾಡಿ ದಯವಿಟ್ಟು ರಾಹುಲ್ ಗಾಂಧಿ ಅವರು ತಗೊಂಡಿರೋ ನಿರ್ಧಾರನ ತಪ್ಪು ಅಂತ ಖಂಡಿಸಬೇಕು. ನೀವು ಕೈ ಬಿಡಬೇಕು. ಈ ನಿರ್ಧಾರ ಕೈ ಬಿಡಲಿಲ್ಲ ಅಂದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ನಡೆಯುತ್ತೆ. ನಾಳೆ ಬೆಳಿಗ್ಗೆ ನೀವು ಇದನ್ನು ಖಂಡಿಸ್ತಾ ಇದ್ರೆ ರಾಹುಲ್ ಗಾಂಧಿ ಅವರೇ, ಮುಂದೆ ರಾಜ್ಯಾದ್ಯಂತ ಹೋರಾಟ ನಡೀತದೆ. 28ಗೆ ನಾಳೆ ಬೆಳಿಗ್ಗೆನೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಅನ್ನೋ ಸುದ್ದಿ. ಹೌದು. ಸೊ ಏನ್ ಮಾಡ್ತೀರಾ ಈಗ? ಅದಕ್ಕೆ ಮುಂಚೆ ನಾವು ಪ್ರತಿಭಟನೆ ಮಾಡಿ ತಿಳಿಸ್ತಾ ಇದ್ದೀವಲ್ಲ. ಇಷ್ಟು ಸುಭದ್ರ ಸರ್ಕಾರ ಕೊಟ್ಟರು, ಅನ್ನ ಕೊಟ್ಟರು, ಎಲ್ಲ ಥರದಲ್ಲೂ ಕೊಟ್ಟಿದ್ದಾರೆ. ಬಡವ್ರನ್ನ ಭಾಗ್ಯ ಕೇಳೋ ಸರ್ದಾರನಾಗಿ ಮೆರೆದಿದ್ದಾರೆ. ಇವತ್ತು ಯಾರಿಗೋ ಮಾತನ್ನು ಕೇಳಿ ನೀವು ರಾಜ್ಯನ ಬೇರೆಯವ್ರಿಗೆ ಒಪ್ಸಕ್ಕೆ ಮಾಡ್ತಾ ಇದ್ದೀರಲ್ಲ, ಇದು ಶುದ್ಧ ಅನ್ಯಾಯ. ಇದನ್ನು ಖಂಡಿಸ್ತೀವಿ. ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಅಹಿಂದ ಪರವಾಗಿ ಹೋರಾಟ ಮಾಡ್ತೀವಿ. ಯಾವುದೋ ಒಂದು ಜಾತಿಗೆ ಸೀಮಿತವಾಗಿರಲಿಲ್ಲ ಸಿದ್ದರಾಮಯ್ಯ. ಸರ್ವ ಜಾತಿಗೂ, ಸರ್ವ ಜನಾಂಗಕ್ಕೂ, ಸರ್ವ ಇದಕ್ಕೂ ಹಿತಕ್ಕಾಗಿ ದುಡಿದಂಥ ವ್ಯಕ್ತಿ ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ. ಇವತ್ತು ಖಂಡಿಸಿ ನಾವು ಮಾತಾಡ್ತಾ ಇರೋದು. ದುಃಖ ಆಗ್ತಾ ಇದೆ. ನಮ್ಗೆ ಅನ್ನ ಕೊಟ್ಟಂತ ಅನ್ನರಾಮಯ್ಯ ಅಂತೇಳಿ ಇವತ್ತು ಅವರನ್ನು ಕಡೆಗಣಿಸಿ ನೀವು ರಾಹುಲ್ ಗಾಂಧಿ ಅವರ ನಿರ್ಧಾರ ಜಗತ್ತಿಗೆ ಹಿಂಪಡಿಬೇಕು. ತಕ್ಷಣ ನೀವು ಇದನ್ನು ಹಿಂಪಡೀರಿ. 5 ವರ್ಷ ಪೂರ್ಣ 28ರವರೆಗೂ ಪೂರ್ಣಾಂಕ ಮಾಡೋಕ್ಕೆ ಅನುಮತಿ ಕೊಡಿ ದಯವಿಟ್ಟು. ಈ ರಾಜೀನಾಮೆ ವಿಚಾರ ಕೇಳಿ ನಿಮ್ಗೆ ಕೇಳಿದ ತಕ್ಷಣ ಏನ್ ಅನಿಸ್ತಿಲ್ಲ ನಿಮ್ಗೆ? ಎದೆ ಹೊಡೆದಾಗಿದೆ, ಆತಂಕ ಆಗಿದೆ, ಎಲ್ಲರಿಗೂ ಆತಂಕ ಆಗಿದೆ ಸರ್. ಯಾರೂ ಇದಿಲ್ಲ, ಎಲ್ಲ ಆತಂಕ ಪಡ್ತಾ ಇದ್ದೀವಿ. ದಯವಿಟ್ಟು ಇನ್ನು ಪೂರ್ಣಾಂಕ ಇನ್ನೂ 2 ವರ್ಷ ಮುಂದೂಡಿಯೋಕ್ಕೆ ದಾರಿ ಕೊಟ್ಟರೆ ಇವರು ಯಾರು ರಾಹುಲ್ ಗಾಂಧಿ ಅವರು ತುಂಬಾ ಒಳ್ಳೇದಾಗುತ್ತೆ ರಾಜ್ಯಕ್ಕೆ. ಇಲ್ಲಾಂದ್ರೆ 28ಗೆ ಕಾಂಗ್ರೆಸ್ ಸರ್ವನಾಶ ಆಗೋತಾರೆ. ಇಟಲಿ ರಾಜ್ಯ ನೀವು ಹುಡುಕಬೇಕಾಗ್ತದೆ. ರಾಹುಲ್ ಗಾಂಧಿ ಅವರೇ ಎಚ್ಚರಿಕಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.